ಮಗ ರಾತ್ರಿ ನಿದ್ದೆನೇ ಬರಲಿಲ್ಲ ಕಣಪ್ಪ. ಬರೀ ಸೊಳ್ಳೆ ಕಟ್ಟ. ಈ ದೇವಸ್ಥಾನದಾಗೂ ಅದು ಏನೇನೋ ಶಬ್ದ ಕೇಳಿಸ್ತಾ ಇತ್ತು. ನನಗಂತೂ ಭಯನೇ ಆಗೋಯ್ತು. ರಾತ್ರಿ ಎಲ್ಲ ತೊಂಡಿನಾಗೆ ಯಪ್ಪ. ಬೆಳಗ್ಗೆ ಹೊತ್ನಾಗೆ ಬಿಸಿಲು ಅಷ್ಟೇನ್ಯ, ಸಂಜೆ ಹೊತ್ನಾಗ ಅದು ಎಷ್ಟು ತೊಂಡಿ ಹೊಡಿತದೋ ಏನು. ಏನು ಮಾಡೋದು, ನನಗಂತೂ ನಿದ್ದೆನೇ ಇಲ್ಲ. ರಾತ್ರಿ ಎಲ್ಲ ತಲೆ ಕೆಟ್ಟು ಕ್ಯಾರೆಟ್ ತೊಗೊಬಿಟ್ಟೈತೆ ಕಣ್ಮಗ. ನನಗೆ ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಒಂದು ಗೊತ್ತಾಯ್ತಿಲ್ಲ. ನನಗಂತೂ ನೋಡು, ಹಿಂಗೆ ಇರೋಕ್ಕಾಗಿಲ್ಲ ಕಣಪ್ಪ. ಎಲ್ಲಾದರೂ ಉಳ್ಕೊಳಕ್ಕೆ ದಾರಿ ನೋಡಬೇಕು. ನೋಡು, ಯಾರಿಗನ ಹೊಸಿ ಫೋನ್ ಹಾಕ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಕೇಳು, ಏನಾರ ಹೊಸಿ ಕಾಸು ಗೀಸು ಕೊಡ್ತಾನ ಇಲ್ಲ ಏನು ಅಂತ ಹೇಳ್ಬಿಟ್ಟು ಒಂದು ಕಿತ ಫೋನ್ ಹಾಕು. ಹೇಳುದ್ನಲ್ಲಮ್ಮ, ನನಗೆ ಯಾರೂ ಫೋನ್ ಎತ್ತಕ್ಕಿಲ್ಲ ಕಣಮ್ಮ. ನೆನ್ನೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ನೋಡೋಣ ಇರು, ನನ್ನ ಫ್ರೆಂಡ್ಗೆ ಯಾರಿಗಾದ್ರೆ ಫೋನ್ ಮಾಡ್ತೀನಿ ಇನ್ನೊಂದ್ಸಲ. ನಮ್ಮಪ್ಪ ತಿಂಡಿ ತಗೊಬತ್ತೀನಿ ಅಂತ ಹೋಯ್ತಲ್ಲ, ಇನ್ನೂ ಬರಲೇ ಇಲ್ಲ. ಏಸತ್ತಾದ್ರೂ ವೆರೈಟಿ ಫುಡ್ಸ್ ತಗೊಬತ್ತದ. ಏನೋ ಒಂದು ತಗೊಬಿಟ್ಟು ಬರ್ತದ ಬಿಡು. ಇವ್ರಂಗೆ ಹೊಟ್ಟೆ ಎಸ್ಕೊಂಡು ಸಾಯೋದಕ್ಕಿಂತ ನಾನು ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗಿರೋದು ಎಷ್ಟೋ ವಾಸಿ. ಇವ್ರು ಉಪವಾಸ ಇದ್ರೆ ಎತ್ಕೊಳ್ಳಿ, ನಾನಂತೂ ಇರಲ್ಲಪ್ಪ. ಹಲೋ ಹಲೋ ರಮೇಶ್, ನಾನು ಕಣೋ ರಾಹುಲ್. ಅಲ್ಲ ಕಣೋ, ಸ್ವಲ್ಪ ಅರ್ಜೆಂಟಾಗಿ 1,00,000 ಅಮೌಂಟ್ ಕೊಡ್ತೀಯಾ? ಬೇಕಿತ್ತು ಕಣೋ. ಹೌದಾ? ಇಲ್ವಾ? ಸರಿ ಕಣೋ, ಆಯಿತು. ಹಾಂ, ಹಲೋ ಹಲೋ, ನಾನು ಕಣೋ ವಿಕ್ಕಿ. ನಾನು ರಾಹುಲ್. ಹಾಂ, ನೆನ್ನೆಲ್ಲ ಫೋನ್ ಮಾಡಿದ್ದೆ, ನೀನು ರಿಸೀವೇ ಮಾಡಲಿಲ್ವಲ್ಲ? ಹೌದಾ? 1,00,000 ಅಮೌಂಟ್ ಕೊಡೋಕ್ಕಾಗುತ್ತೇನೋ? ಅರ್ಜೆಂಟಾಗಿ ಬೇಕಿತ್ತು 1,00,000 ಅಮೌಂಟು. ತುಂಬ ಎಮರ್ಜೆನ್ಸಿ ಇತ್ತು. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಟ್ಟಿದ್ದೀವಿ ಕಣೋ. ಹೌದಾ? ಸರಿ ಕಣೋ, ಆಯಿತು. ಅವನು ರಮೇಶನ್ ಕೇಳಿದ್ರೆ ಕೊಡ್ತಾನ? ನಮ್ಮಪ್ಪ ಇನ್ನೂ ಬರಲಿಲ್ಲ. ಸರಿ, ಆಯಿತು. ಏನಂತೋ? ಅಮ್ಮ, ಯಾರನ್ನು ಕೇಳಿದ್ರು ದುಡ್ಡು ಇಲ್ಲ ಇಲ್ಲ ಇಲ್ಲ. ಎಲ್ರಿಗೂ ಗೊತ್ತು ಕಣಮ್ಮ, ನಾವಂತೂ ಬೀದಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಯಾರು ನಮಗೆ 10 ಪೈಸೆನೂ ಸಹಾಯ ಮಾಡೋಕ್ಕೆ ರೆಡಿ ಇಲ್ಲ ಕಣಮ್ಮ. ಛೇ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಹೀಗೇನು ಮಾಡೋದು, ಎಲ್ಲಿಗೆ ಹೋಗೋದು? ಈ ದೇವಸ್ಥಾನದಾಗ ಎಷ್ಟು ದಿನ ಮಲಿಕೊಳಕ್ಕಾಗ್ತೈತೆ ಹೇಳು? ಈ ದೇವಸ್ಥಾನದಾಗಂತೂ ಮಲ್ಕೊಳಕ್ಕಂತೂ ದೇವ್ರನೇ ಆಗೋದೇ ಇಲ್ಲ. ಇವಳಿಂದನೇ ಎಲ್ಲ ಹಾಳಾಗೋಯ್ತು. ತಗ ಮಗಳೇ, ತಗ ತಿಂತಗ. ಥ್ಯಾಂಕ್ಸ್ ಅಪ್ಪ. ನಾನು ಎಂದು ನೀನು ಉಪವಾಸ ಕೆಡವದೇ ಇಲ್ಲ. ನೀನು ಏನಾದರೂ ಮಾಡಿ ನನಗಂತೂ ಊಟ ಮಾತ್ರ ಹಾಕೇ ಹಾಕ್ತೀಯ. ಲವ್ ಯು ಅಪ್ಪ, ಲವ್ ಯು ಸೋ ಮಚ್ ಅಪ್ಪ. ಅಯ್ಯೋ, ಹೆಂಗ್ ಊಟ ಹಾಕ್ತಿರೋನು ಒಬ್ಬ ಗಂಡ್ಸ. ಬಿದ್ದವನಲ್ಲ ಅಲ್ಲಿ ಮೂದೇವಿ ನನ್ನ ಮಗ. ಗಂಡಾಗಿದ್ಕೊಂಡು ಎಂಡ್ರಿಗೆ ಇಟ್ಟಾಕಕ್ಕಾಗ್ದಿದ್ದಂಗೆ 3 ಹೊತ್ತು ನೀರು ಕುಡ್ಕೊಂಡು ಜೀವನ ಮಾಡ್ತಾವನಲ್ಲ ಅವನು ಅಂತ ಅನ್ಕೊಬಿಟ್ಟ ಮಗಳೇ ನನ್ನ. ನೀನು ನನ್ನ ಮುದ್ದಿನ ಮಗಳು, ನಿನಗೆ ನಾನು ಊಟ ಹಾಕ್ತಿದ್ದಂಗೆ ಇರ್ತೀನ ಹೇಳು? ಹೊಟ್ಟೆ ತುಂಬ ತಿನ್ನವ, ತಿನ್ನು ತಿನ್ನು. ಯಾಮರ್ಸಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಈಗ ನನ್ನೇ ಬೈತಾನೆ ಮುದ್ಕ. ಏನು ದೊಡ್ಡ ಕೋಟ್ಯಾಧೀಶರು ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟೆ. ಅಯ್ಯ, ನೀನೇನು ಸಾಚನ? ನೀನು ಕೋಟ್ಯಾಧೀಶರು ಅಂತ ನೀನೇ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು. ನೀನೇನು ಬಿಲ್ಡಪ್ ಕೊಡ್ಬೇಡ. ನಾನು ಬಾಡಿಗೆ ಮನೆ ಅವು ಇವು ಕಾಕಿ ದುಡ್ಡೆಲ್ಲ ಕಳ್ಕೊಂಡೆ. ಏನೋ ಕೋಟ್ಯಾಧೀಶರನ್ನ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹಾಳು ಮಾಡ್ಬಿಟ್ಟಲ್ಲ ಎಲ್ಲನೂ. ನಿನ್ನಂತ ಕೋಟ್ಯಾಧೀಶರನ್ನ ಬದಲು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ರಾಣಿ ಥರ ಇರ್ತಿದ್ದೆ ನಾನಂತೂ. ಏನು ಮಾಡ್ತೀಯ, ನನಗೆ ಗ್ರಹಚಾರನೇ ಸರಿಲ್ಲ. ನೀನು ಕಟ್ಕೊಬಿಟ್ಟು ಹಿಂಗೆ ಎಣಗ್ತಾ ಇದ್ದೀನಿ. ನೋಡೋ, ತಿರ್ಕೊಂಡು ತಿನ್ನ ನಾವು ಜೀವನ ಮಾಡ್ತಾ ಇದೀವಿ. ನಿನ್ ಥರ ಸುಮ್ಮನೆ ಅಂತೂ ಕೂತಿಲ್ಲ. ನೋಡು ನಮ್ಮಪ್ಪ ಹೆಂಗೆ ತಂದು ಕೊಡ್ತಾ ಚಿತ್ರಾನ್ನ. ಭಿಕ್ಷೆ ಬಿಡ, ತಿಂತಿಯಲ್ಲ ತಿನ್ನು. ಇದಕ್ಕಿನ್ನೂ ಸರಿಯೋದಿಲ್ಲ ಐತೆ. ದಯವಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಕಳಿಬೇಡ್ರಿ. ಊರಾಗೆ ಎಲ್ಲ ಮಾನ ಮರ್ಯಾದೆಲ್ಲ ಹೋಗ್ತಾ ಐತೆ. ನಿಮ್ಮ ತಲೆನಾಗ ಬರೀ ತಿನ್ನೋದು ಬಿಟ್ಬಿಟ್ಟು ಜೀವನಕ್ಕೆ ಏನು ಮಾಡಬೇಕು, ಮುಂದೆ ಏನು ಮಾಡೋಣ, ಬಂದು ದೇವಸ್ಥಾನದಾಗ ಮನೆ ಕಂಡಿದ್ದೀವಿ. ರಾತ್ರಿ ದೇವಸ್ಥಾನದಾಗಿದ್ದೀವಿ. ನಿಂಗೇನು ಅನ್ನಿಸ್ಲಿಲ್ವಾ? ಛೇ ಛೇ ಛೇ, ಹಂಗೇನು ಅನ್ನಿಸ್ಲಿಲ್ಲಪ್ಪ. ಮೊದಲೆಲ್ಲ ಮಲಗ ಅಭ್ಯಾಸ ಅಲ್ವಾ, ಅದಕ್ಕೆ ಏನು ಅನ್ನಿಸ್ಲಿಲ್ಲ. ಚಿತ್ರಾನ್ನ ಬೇಕಾ? ತಿಂತೀರಾ? ಏನು ಬೇಕಿಲ್ಲ. ಕಂಡೋರ್ ಮನೆಗೆ ಭಿಕ್ಷೆ ಎತ್ಬಿಟ್ಟು ತಿಂತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಥ್ಯಾಂಕ್ಸ್. ನಮ್ಮ ಮಕ್ಕಳಿಗೆ ತಿರ್ಕೊಂಡು ತಿಂದೋರ್ಗಿನ ಬೇರೆ ಯಾರು ಸಿಗ್ತಾರೆ ಬಿಡು. ಒಳ್ಳೆ ಫ್ಯಾಮಿಲಿ ಸಿಕ್ಬಿಟ್ಟೈತೆ ನನಗೆ. ಮಗ, ಅವ್ರ ಕತೆ ಬಿಟ್ಬಿಡು. ಹೆಂಗೆ ಇಲ್ಲಿಂದ ಹೋಗ್ಬೇಕು, ಎಲ್ಲಿ ಜೀವನ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಫಸ್ಟ್ ನೀನು ಯೋಚನೆ ಮಾಡು. ನೋಡಿ, ಬೆಂಗಳೂರಿಗೆ ಹೋಗೋಣ ಬರ್ರಿ. ನಮ್ಮ ಅಪ್ಪಂಗೆ ತುಂಬ ದೊಡ್ಡ ಅಂದರೆ ಬಿಸ್ನೆಸ್ ಥರ ಅದೇನೇನೆ ಭಿಕ್ಷುಕರ ಸಂಘ ಅಂತ ಇದೆಲ್ಲ ತುಂಬ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ನಮ್ಮಪ್ಪ. ಅಲ್ಲೆಲ್ಲ ಇವರೇ ಹೆಡ್ಡು. ಈಗ ಸ್ವಲ್ಪ ವಯಸ್ಸಾಗಿರೋದಕ್ಕೆ ರಿಟೈರ್ಡ್ ತಗೊಂಡವ್ರು ಅಷ್ಟೇ. ಒಂದು ಕಡೆಯಿಂದ ಹೋಗಿ ಈಗಲೂ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ರೆ ನೀವೆಲ್ಲರಿಗೂ ತುಂಬ 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 ದುಡ್ಡು ಸಿಗುತ್ತೆ ಗೊತ್ತಾ. ನೀವು ಎಲ್ಲ ಬಿಂದಾಸಾಗಿರ್ಬೋದು. ನಾನು ಕೋಟಿ ಆಸೆ ಬಿದ್ದೆ, ನೀವು ಕೋಟಿ ಆಸೆ ಬಿದ್ರಿ. ಏನು ಮಾಡೋಕ್ಕಾಗಲ್ಲ. ಕೋಟಿ ಅನ್ಕೊಂಡು ನಾವು ಬೋಟಿಯಾಗಿ ಹೋಗ್ಬಿಟ್ವಿ. ಈಗ ಅದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಬೆಂಗಳೂರಿಗೆ ಹೋಗೋಣ ಬರ್ರಿ. ಯಾವುದಾದ್ರೂ ಒಂದು ಹಳೆಯ ಮನೆಗೆ ಇದ್ಬಿಟ್ಟು ಆರಾಮಾಗಿ ಒಳ್ಳೆ ಲಕ್ಷ ಸಂಪಾದನೆ ಮಾಡ್ಕೊಂಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದು. ಏನೇ ನಮ್ಮನ್ನೇ ಭಿಕ್ಷೆ ಬೇಡು ಅಂತ ಹೇಳ್ತಾ ಇದೆಯಾ? ಇವಳು ಕಟ್ಕೊಂಡಲ್ಲ. ನನ್ನ ಫ್ರೆಂಡ್ಸ್ಗೆ ಯಾರಿಗಾನ ಗೊತ್ತಾಗಬೇಕು. ಈ ಭಿಕ್ಷಕಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಆಡ್ಕೊಂಡು ನಕ್ಕು ಬಿಡ್ತಾರೆ. ಅಯ್ಯೋ, ನೀನು ಹೇಳಿದ್ ನಿಜನಾ? ನೀವು ಭಿಕ್ಷುಕ್ರ? ಗೊತ್ತೇ ಇರಲಿಲ್ಲ ನನಗೆ.
ಸಾವುಕಾರ ಮಗ ಒಂದು ಭಿಕ್ಷುಕ ಫ್ಯಾಮಿಲಿಗೆ ಜೀವನ ಕೊಟ್ಟೈತೆ, ಜೀವ ಎಲ್ಲ ಕೊಟ್ಬಿಟ್ಟೈತೆ. ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಫಿಟ್ಟಿಂಗ್ ರಾಣಿ, ನೀನ್ ಫಿಟ್ಟಿಂಗ್ ಕದನಸಿ ಕಡಿಮೆ ಮಾಡು. ನಮ್ಮ ವಿಚಾರನ ಹೋಗ್ಬಿಟ್ಟು ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರ್ಬೇಡ ನೀನು. ಮಾನ ಮರೋದಿ ಕಳಿಯಕ್ಕೆ ಅವಳೇನು ಭಿಕ್ಷುಕಿ ಅಲ್ಲ, ಸುಮ್ಮನೆ ಹಂಗೆ ನಾಟಕ ಮಾಡ್ಕೊಂಡು ಹೇಳ್ತಾವಳ ಅಷ್ಟೇನೆ. ನೀನು ಅದನ್ನೆಲ್ಲನೂ ಸೀರಿಯಸ್ ಆಗಿ ತಗೊಬಿಟ್ಟು ಹೋಗಿ ಹೇಳ್ಬೇಡ. ಅವಳು ಏನೋ ತಮಾಷೆಗೆ ಮಾತಾಡ್ತಾವಳೆ, ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಊರು ತುಂಬ ಇರೋದು ಇದ್ದಂಗೆ ಹೇಳ್ಕೊಂಬಿಟ್ಟು ಬಂದು ನಮ್ಮ ಮಾನ ಮರೋದಿ ಎಲ್ಲ ಯಾಕೆ ಕಳಿತ್ಯಾ? ಸುಮ್ಕೆ ಹೋಗಿ ನಿನ್ ಕೆಲಸಕ್ಕೆ ಆಮೇಲೆ ಏನಾಯ್ತು ಅದನ್ನ ನೋಡ್ಕ. ಆಯ್ತು ಗೊತ್ತಾಯ್ತು. ಈಗ ಆಯ್ತೇನೆ ಸಮಾಧಾನ ನಿನ್ಗೆ? ಹೋಗು. ಊರು ತುಂಬ ಇವಾಗ ರಾಹುಲ್ ಭಿಕ್ಷುಕಿನ ಮದುವೆ ಮಾಡ್ಕೊಂಡವನಿ ಅಂತ ಹೇಳ್ಬಿಟ್ಟು ಊರು ತುಂಬ ದೇಶ ತುಂಬ ಹೇಳ್ಕೊಬಿಟ್ಟು ಬರ್ತಾಳ ಅವಳು. ಈಗ ನಿನಗೆ ಸಮಾಧಾನ ಆಯ್ತು ಅಂತ ಅನ್ನಿಸ್ತೈತೆ. ಥು, ಕಿತ್ತೋದವಳನ್ನ ತಗೊಂಬಂದು ಮಗ ಇವಳು ಸವಾಸ ಮಾಡಿದ್ರಂತೂ ನಿಜವಾಗೂ ತೋಪೆದ್ದೋಗದೆ. ನಾವಂತೂ ಇವಳು ಸವಾಸ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಹೋಗುತ್ತು ಲೈ, ನಿನ್ಗೇನೇ ಬೇಕು ನನ್ನ ಮಗನ್ ಬಿಟ್ಟೋಗಕ್ಕೆ? ಬೊಗಳೆ. ಹೌದು, ನೀನು ನನ್ನ ಬಿಟ್ಟು ಹೋಗಕ್ಕೆ ನಿನ್ಗೆ ಏನು ಬೇಕು ಹೇಳು, ದಯವಿಟ್ಟು ಬಿಟ್ಟು ಹೊರಟೋಗ್ಬಿಡು ನನ್ನ. ನಾನು ಯಾಕೆ ಬಿಟ್ಟೋಗ್ಬೇಕು ನಿನ್ನ? ಬಿಟ್ಟೋಗ ಮಾತೇ ಇಲ್ಲ. ನಿನ್ ಜೊತೆ ಇರ್ಬೇಕು ಅಂತ ಫಿಕ್ಸ್ ಆಗಿರೋ ನನ್ನ ಬಿಟ್ಟೋಗು ಅಂತ ಹೇಳ್ತೀಯಲ್ಲ, ನಾನು ಯಾಕೆ ಬಿಟ್ಟೋಗ್ಲಿ? ಯಾಕೆ ಬಿಟ್ಟೋಗ್ಬೇಕು ನಿನ್ನ? ಕಷ್ಟಪಟ್ಟು ದುಡಿತೀಯಾ, ಸಂಪಾದನೆ ಮಾಡ್ತೀಯಾ, ಊಟಕ್ಕೆ ಹಾಕ್ತೀಯಾ, ಅಷ್ಟೇನೆ. ಸಂಸಾರ ಮಾಡ್ಕೊಂಡು ನೆಟ್ಟಗೆ ಇದ್ಬಿಡೋಣ. ಇನ್ನೊಂದು ಸಲ ಏನಾದ್ರೂ ಹಾ ಅದು ಇದು ಅಂತ ಏನಾದ್ರೂ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ. ಸರ್ ನನಗೆಲ್ಲ ಮೋಸ ಮಾಡಿಬಿಟ್ಟೆ ಸರ್, ಹಾಗೆ ಸರ್ ಹೀಗೆ ಸರ್ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿರ್ಬೇಕು ಇಬ್ರು. ನೋಡಿ, ಇವತ್ತಿಂದ ನಮ್ಮ ಅಪ್ಪನ ಸರ್ದಿ ಮುಗೀತು. ನಾಳೆಯಿಂದ ನಿಮ್ಮಿಬ್ರು ಸರ್ದಿ. ಎಂದಿಗೆ ಊಟ ಹಾಕ್ಬೇಕಾಗಿರೋದು ನಿನ್ನ ಕರ್ತವ್ಯ ತಾನೆ. ನಮ್ಮ ಅಪ್ಪ ಸುಮ್ಮನೆ ಹಿಂದೆಗಡೆ ನಿಂಗೆ ಟ್ರಯಲ್ ಕೊಡಕ್ಕೆ ಬರ್ತೈತೆ. ನೀನು ನಮ್ಮ ಅಪ್ಪನ ಜೊತೆ ಹೋಗಿ ನಮ್ಮ ಅಪ್ಪ ಹೆಂಗೆ ಕೇಳ್ತಾರೋ ಹಂಗೆ ಕೇಳಿ ಊಟನ ಇಸ್ಕೊಬಾ, ತಿನ್ನಣ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಸಂಪಾದನೆ ಮಾಡು. ಹೊಟ್ಟೆ ತುಂಬ ಊಟ ಬೇಕು, ಉಳ್ಕೊಳಕ್ಕೆ ಮನೆ ಬೇಕು. ಹಿಂಗೆ ಎಷ್ಟು ದಿನ ಅಂತ ನಾನು ಜೀವನ ಮಾಡಬೇಕು ಹೇಳು? ಬನ್ನಿ ಅಳಿ ಅಂದರೆ ಅದೇನು ದೊಡ್ಡ ಕೆಲ್ಸವಲ್ಲ. ಏನು ಸೀಮೆಗಿಲ್ದಿರೋ ಕೆಲ್ಸವೇ. ಹೋಗಮ್ಮ ತಾಯಿ ಅಂತ ಹೇಳಿದ್ರೆ ಸಾಕು, ಹಂಗೆ ತಂದು ಹಾಕ್ತಿರ್ತಾರೆ ಕರುಣಾಮಯಿಗಳು. ನಮ್ಮ ಹೆಂಗಸ್ರೆಲ್ಲನೂ ಕೇಳೋಕ್ಕಿಂತ ಮುಂಚೆನೇ ಭಿಕ್ಷೆ ಹಾಕ್ತಿರ್ತಾರೆ. ಈ ಹಳ್ಳಿನಾಗೂ ಅಷ್ಟೇ, ಕೇಳೋಕ್ಕಿಂತ ಮುಂಚೆನೇ ತಂದು ಹಾಕ್ತಾಯಿದ್ರು. ಭಾಳ ಖುಷಿಯಾಗೋಗ್ಬಿಟ್ಟಿತ್ತು ನನಗಂತೂ. ನೋಡಿ, 2 ಮನೆ ಕೇಳಿದೆ, 2 ಮನೆಗೆ ನಾನೊಂದು ಮನೆಗೆ, ನನ್ನ ಮಗಳಿಗೊಂದು ಮನೆಗೆ ಸೋರೋಯ್ತು. ಬರ್ರಿ ಬೇಕಾರೆ ನಿಮ್ಗೂ ಒಂದು ಮನೆ ಕರ್ಕೊಂಡು ಹೋಗ್ತೀನಿ, ನೀವು ಬರ್ರಿ ಹೋಗೋಣ. ಏಯ್ ಮುಚ್ಕ, ನನಗೆ BP ರೈಸ್ ಮಾಡಿಸ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದೆ ತಾನೆ, ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು. ನಂಗೆ ಏನಾರ ಪಿತ್ತ ನೆತ್ತಿಗೆ ಏರಿಸ್ತೆ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರೋಕ್ಕಿಲ್ಲ ಅಷ್ಟೇ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದು ಬಿಡಬೇಕು. ನನ್ನ ಹತ್ರ ಸುಮ್ಮನೆ BP ರೈಸ್ ಮಾಡಿಸ್ತಾನೆ. ನೀನು ಹೋಗಿ ಭಿಕ್ಷೆ ಎತ್ಕ, ದಯವಿಟ್ಟು ನನ್ನ ತಲೆ ತಿನ್ಬೇಡ ನೀನು. ನಾನು ಪ್ರೆಸ್ಟೀಜ್ ಎಲ್ಲ ಹೋಯ್ತು. ಎಲ್ಲೋದ್ರೂ ಅಲ್ಲಿಗೆ ಬಂದು ಸಾಯ್ತಿರಲ್ಲ ನೀವು. ಥೂ, ನೀವಿಲ್ಲ ಅಂದಿದ್ರೆ ನಾನು ಹೆಂಗೋ ಆಶನ್ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೆ. ಯಾವಾಗ ಬಂದು ನೀನು ಒಕ್ಕರ್ಸ್ಕೊಂಡು ಅವಾಗೆ ನನ್ನ ಗ್ರಾಚಾರನೇ ಕೆಟ್ಟೋಯ್ತು. ನನಗೂ ಅಷ್ಟೇ, ನೀನ್ ಯಾವಾಗ ಬಂದು ಒಕ್ಕರ್ಸ್ಕೊಂಡು ಅವಾಗ ನನ್ನ ಗ್ರಾಚಾರನು ಕೆಟ್ಟೋಯ್ತು. ನೀನ್ ಬರಲಿಲ್ಲ ಅಂದಿದ್ರೆ ಪ್ರೇಮ್ನೋ ಇಲ್ಲ ಅಂತಂದ್ರೆ ರಾಜ್ನೋ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತಾ ಇದ್ದೆ. ನೀನ್ ಯಾಕೆ ಮಧ್ಯೆ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟೆ ಕೋಟ್ಯಾಧೀಶ್ವರ ಅಂತ ಸುಳ್ಳು ಹೇಳ್ಬಿಟ್ಟು? ನೀನು ಕೋಟ್ಯಾಧೀಶ್ವರ ಅಂತ ನಾನು ಮದುವೆ ಮಾಡ್ಕೊಂಡೆ. ಇಲ್ಲ ಅಂದಿದ್ರೆ ನೀನು ಮುಸುಡಿನ ಯಾರು ಮದುವೆ ಮಾಡ್ಕೊಳ್ಳೋರು? ಕುಂತ್ಕೊಳಪ್ಪ, ನೀನ್ ಯಾಕೆ ನಿಂತ್ಕೊಂಡಿದ್ಯಾ? ಕುಂತ್ಕ. ಏಸೊತ್ತದ ನಿಂತ್ಕತಿಯಾ? ಇವ್ರು ಮಾತಾಡ್ತಾನೆ ಇರ್ತಾರೆ ಸುಮ್ಕೆನಿಯ. ತರವಲ್ದಿರೋದೆಲ್ಲ ₹1 ಹೊಟ್ಟೆ ಗುಟ್ಟಕ್ಕೆ ಬರಲ್ಲ. ಒಂದು ಮನೆ ಅಂತೂ ಮಾಡ್ಕೊಳಕ್ಕಂತ ಇವ್ರ ಯೋಗ್ಯತೆ ಇಲ್ಲ. ಕುಂತ್ಕೊಳಪ್ಪ. ಇವ್ರಿಗಿನ್ನ ನಾವೇ ಎಷ್ಟೋ ವಾಸಿ ಬಿಡು. ತಿನ್ನು ನೀನು. ಕುಂತ್ಕೊತೀನಿ. ನನಗೂ ಎಲ್ಲ ನಿಂತ್ಕೊಂಡು ಕುಂತ್ಕೊಂಡು ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟವೆ. ರಾತ್ರಿಲ್ಲ ಮನಿಕೊಂಡು ಸೊಳ್ಳೆಗಳು ಕಟ್ಟೋಕೆ ನಿದ್ದೆ ಇಲ್ವಾ? ಇವಾಗ ಇವತ್ತು ಮನಿಕತ್ತೀನಿ ಹೋಗಿ. ಹಂಗೆ ಮಾಡಪ್ಪ.